ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪ್ರಜ್ಜು ಕ್ರಿಯೇಷನ್ ಚಾನಲ್. ಸ್ನೇಹಿತರೆ, ಆಶಾ ಅಂತಕ್ಕನ್ನವರು ಇವರು ಬಂದುಬಿಟ್ಟು ಚಿತ್ರದುರ್ಗದಲ್ಲಿ ವಾಸವಾಗಿರ್ತಾರೆ. ಸೊ ಪ್ರಸ್ತುತ 29ರ ವಯಸ್ಸಿನ ಮಹಿಳೆಯವರು ಯಾರು ಆಶಾ ಅವರು. ಇವರ ಶಿಕ್ಷಣ ಬಂದುಬಿಟ್ಟು PUC ನಂತರ ಡಿಗ್ರಿನ ತಗೊಳ್ತಾರೆ. ಅದರಲ್ಲಿ 3 ವರ್ಷಗಳ ಕಾಲ ಓದ್ಬಿಟ್ಟು ಇವಾಗ ಒಂದು ಓನ್ ಆಗಿ ಶಾಪ್ ಕೂಡ ಪ್ರಾರಂಭ ಮಾಡಿರ್ತಾರೆ. ಆ ಒಂದು ಶಾಪೇ ನನ್ನ ಒಂದು ಹಣ್ಣಿನ ಅಂಗಡಿ ಅಂತ ಹೇಳಿರ್ತಕ್ಕಂಥದ್ದು. ಶಿಕ್ಷಣ ಯಾವುದಕ್ಕೆ ಪಡಿಬೇಕು ಎಲ್ಲನೂ ಪಡೆದುಕೊಂಡಿದ್ದೇನೆ. ಇವಾಗ ಒಂದು ಶಾಪ್ನ ಮೂಲಕ ತಿಂಗಳಿಗೆ 30,000ವರೆಗೂ ಒಂದು ಲಾಭ ಕೂಡ ನಾನು ಪಡೆದುಕೊಳ್ತಿರುವುದಾಗಿ ಈ ಒಂದು ಆಶಾ ಅವರು ಹೇಳಿರ್ತಾರೆ. ಆ್ಯಂಡ್ ಇವರು ಇರೋದು ನೋಡೋದಕ್ಕೆ ಬ್ಲ್ಯಾಕ್ ಕಲರು. ಎಲ್ಲಿ ವಾಸವಾಗಿರೋದು ಅಂತಂದರೆ ಪ್ರಸ್ತುತ ಚಿತ್ರದುರ್ಗದಲ್ಲಿ 5ನೇ ಕ್ರಾಸ್ನಲ್ಲಿ, ಸೊ ಮೇನ್ ರೋಡ್, ಹೌಸ್ ನಂಬರ್ 12, ಈ ಒಂದು ಪ್ಲೇಸ್ನಲ್ಲಿ ಈ ಒಂದು ಆಶೆ ಅವರು ವಾಸವಾಗಿರ್ತಾರೆ. ಸ್ನೇಹಿತರೆ, ಇವರಿಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಡ್ತಿರ್ತಕ್ಕಂಥದ್ದು. ಆದರೆ ವರದಕ್ಷಿಣೆನ ಕೊಟ್ಟು ವಿವಾಹ ಆಗೋದಕ್ಕೆ ಅಷ್ಟೊಂದು ದುಡ್ಡು ಕೂಡ ಇವ್ರ ಹತ್ರ ಇಲ್ಲ ಅನ್ನೋ ಕಾರಣದಿಂದ ವರದಕ್ಷಿಣೆ ಪಡೆದುಕೊಳ್ಳಾರ್ದಂತಹ ಒಬ್ಬ ಹುಡುಗ ತಿಳಿಸಿ ಅಂತ ಇವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಕೆಲವೊಂದಿಷ್ಟು ಕಂಡೀಷನ್ ಕೂಡ ಅಪ್ಲೈ ಮಾಡಿರ್ತಕ್ಕಂಥದ್ದು. ಆ ಒಂದು ಕಂಡೀಷನ್ಗಳೇನು ಮತ್ತು ಇವ್ರಿಗೆ ಯಾವ ರೀತಿಯ ಒಬ್ಬ ಹುಡುಗ ಬೇಕಂತೆ ಇವಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಹುಡುಗ ವರದಕ್ಷಿಣೆ ಪಡೆದುಕೊಳ್ಬಾರ್ದು ಅಂತ ಮೊದಲನೇ ಪಾಯಿಂಟು. ಇನ್ನು 2ನೇ ಪಾಯಿಂಟಲ್ಲಿ ಹೇಳಿರ್ತಕ್ಕಂಥದ್ದು ಪ್ರಸ್ತುತ ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು ಹುಡುಗ ಅಂತ ಹೇಳಿರ್ತಾರೆ. ಗೋಧಿ ಬಣ್ಣದ ಒಂದು ಮೈಕಟ್ಟನ್ನು ಅವರು ಹೊಂದಿರಬೇಕು. ಯಾವುದೇ ರೀತಿಯಲ್ಲೂ ಕೂಡ ಸ್ಮೋಕಿಂಗ್, ಡ್ರಿಂಕಿಂಗ್ ಇನ್ನಿತರ ಯಾವುದೇ ರೀತಿಯ ಕೆಟ್ಟ ಚಟಗಳಿಗೆ ದಾಸನಾಗಿರಬಾರ್ದು ಹುಡುಗ ಅಂತ ಹೇಳಿರ್ತಕ್ಕಂಥದ್ದು. ಹುಡುಗಿಯರು ಮತ್ತು ಹಿರಿಯರು ಕಿರಿಯರು ಅಂತಂದರೆ ಒಂದು ಗೌರವ ಮನೋಭಾವ, ಪೂಜ್ಯರು ಅಂತಂದರೆ ಒಂದು ಭಕ್ತಿ ಜಾಸ್ತಿ ಅವರಲ್ಲಿ ಇರಬೇಕು. ಇದೆಲ್ಲನೂ ಕೂಡ ಗಂಡು ಮಕ್ಕಳಿಗೆ ಅಪ್ಲೈ ಆಗಬೇಕಾ, ಹೆಣ್ಣು ಮಕ್ಕಳಿಗೆ ಅಪ್ಲೈ ಆಗಬೇಕು. ಪ್ರಸ್ತುತ ಇವರು ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳು ಹೇಳಿದರು. ಈ ರೀತಿಯಾಗಿ ಹೇಳ್ತಿದ್ದಾರೆ ಸ್ನೇಹಿತರೆ. ನಾವು ಕೇಳಿದ್ವಿ, ಅವರು ಗಂಡು ಮಕ್ಕಳು ಈ ರೀತಿ ರಿಸ್ಟ್ರಿಕ್ಷನ್ಗಳು ಹೇಳಿದರೆ ಸೆಲೆಕ್ಷನ್ ಆಗಲ್ಲ, ನೀವು ನೋಡಿ ಏನು ಮಾಡ್ತೀರಾ ಅಂತಂದರೆ, ಆ ರೀತಿಯ ಹುಡುಗರು ನನ್ನ ರಿಲೇಟಿವಲ್ಲೇ ಇದ್ದಾರೆ, ನನಗೆ ಹೊರಗಿನ ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗ್ತಿದೆ. ನೋಡೋಣ, ಪ್ರಯತ್ನ ಪಡೋಣ, ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂತಂದರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾನು ನನ್ನ ರಿಲೇಟಿವಲ್ಲೇ ವಿವಾಹ ಆಗ್ತೀನಿ ಅಂತ ಅವರೇ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಏನಿಲ್ವಂತೆ, ನೀವು ಒಂದು ವ್ಯವಹಾರಗಳ ಬಗ್ಗೆ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕಂತ ಸ್ನೇಹಿತರೆ. ಯಾಕಪ್ಪ ವ್ಯವಹಾರಗಳ ಬಗ್ಗೆ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು ಅಂತಂದರೆ, ಇವರು ಒಂದು ಓನ್ ಆಗಿರ್ತಕ್ಕಂಥ ಹಣ್ಣಿನ ಅಂಗಡಿ ಶಾಪ್, ಅಂದರೆ ಇವಾಗ ತರಕಾರಿ ಹೊರಗಡೆ ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ ಮಾರ್ತಾರಲ್ಲ ಆ ರೀತಿಯ ಶಾಪಲ್ಲ. ಎಲ್ಲನೂ ಕೂಡ ಪ್ರತಿಯೊಂದು ಶಾಪ್ನಲ್ಲಿ ಸಿಗ್ತಕ್ಕಂಥದ ಒಂದು ವಸ್ತುಗಳು, ಹಣ್ಣುಗಳು, ತರಕಾರಿ, ಆ್ಯಪಲ್, ಸೇಬು ಮತ್ತು ಇನ್ನಿತರ ದ್ರಾಕ್ಷಿ ಆಗಿರಲಿ, ತರಕಾರಿಗಳಾಗಿರಲಿ ಎಲ್ಲನೂ ಕೂಡ ಒಟ್ಟಿಗೆ ಇತ್ತು ಸಂಗ್ರಹಣ ಮಾಡಿ ಒಂದು ಅಂಗಡಿನಲ್ಲಿ ತಯಾರಾಗ್ತಕ್ಕಂಥ ಒಂದು ಪ್ಲೇಸು ಆ ಒಂದು ಶಾಪು. ಅದರಲ್ಲಿ ಪ್ರಸ್ತುತ ನಾನು 2 ಜನಕ್ಕೆ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಒಳ್ಳೆಯ ಒಂದು ಲಾಭ ಕೂಡ ನನಗೆ ಬರ್ತಿದೆ. ತಿಂಗಳಿಗೆ ಒಂದು 18,000ದಿಂದ 20,000ವರೆಗೂ ಲಾಭ ಕೂಡ ಬರ್ತಿದೆ. ಸೊ ಅದನ್ನು ನೋಡಿಕೊಂಡು ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ಹೋಗೋಣ, ಅಷ್ಟೇ ಸಾಕು. ನೀವು ಓದಿರ್ತಕ್ಕಂಥ ವ್ಯಕ್ತಿ ಆಗಿದ್ದರೆ ನನಗೆ ಅಷ್ಟೇ ಉತ್ತಮ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಿಕಾಸ್ ವ್ಯವಹಾರ ಅಂತಂದಮೇಲೆ ವೆರಿ ಇಂಪಾರ್ಟೆಂಟ್ ಎಜುಕೇಟೆಡ್ ಪರ್ಸನ್ ಆಗಿದ್ದರೆ ಮಾತ್ರ ಅವರ ಒಂದು ಜ್ಞಾನ ಅವರಿಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇದನ್ನು ನೋಡ್ಕೊಳ್ತೀರಿ ನೀವು, ಇವರ ಒಂದು ಮನೆ, ಲಿವಿಂಗ್ ಏರಿಯಾ, ಮಾಡೋ ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಆದರೆ ನಿಯತ್ತಿಯಿಂದ ನಿಷ್ಠೆಯಿಂದ ಮಾಡಿದರೆ ಅದರಲ್ಲಿ ದೇವರು ಸಿಗ್ತಾನೆ, ಅದರಿಂದ ಲಾಭ ಆಗುತ್ತೆ ಅನ್ನೋದಕ್ಕೆ ಇವರೇ ಸ್ಪಷ್ಟವಾಗಿರ್ತಕ್ಕಂಥ ನಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಈ ಒಂದು ಶಾಪಿಂದ 1.5 ಲಕ್ಷ ರೂಪಾಯಿಯಷ್ಟು ಆಸ್ತಿನ ಇವ್ರು ಗಳಿಸಿದ್ದಾರೆ ಸ್ನೇಹಿತರೆ. ಅದು ಬಂದುಬಿಟ್ಟು ಬರೀ 6 ತಿಂಗಳುಗಳಲ್ಲಿ. ಆ್ಯಂಡ್ ಈ ಒಂದು ಮನೆ ನೋಡುತ್ತಿರೋದು ನೀವು, ಈ ಒಂದು ಮನೆ ಇವರ ತಂದೆಯವರು ಕಟ್ಟಿಸಿರೋದು. ಸೊ ಇವರು ಏನು ಮಾಡಿದ್ದಾರೆ ಅಂತಂದರೆ, ಅದರಿಂದ ಬಂದಿರತಕ್ಕಂಥ ದುಡ್ಡು, ಅಂದರೆ ಶಾಪಿಂದ ಬಂದಿರತಕ್ಕಂಥ ದುಡ್ಡನ್ನು ಒಂದು ಒಳ್ಳೆಯ ಕೆಲಸಗಳಿಗೆ ಜೊತೆಗೆ ಅದನ್ನು ಕೂಡಿಡುವಂತಹ ಕೆಲಸನ ಮಾಡಿಕೊಂಡು ಸಂಗ್ರಹಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಫೈನಲಿ ಅವರು ಒಬ್ಬರೇ ಮಲ್ಕೊಳ್ಳುವಂತಹ ಒಂದು ಬೆಡ್ರೂಮ್ ಸ್ನೇಹಿತರೆ. ಈ ಒಂದು ಬೆಡ್ರೂಮಲ್ಲಿ ಅವರು ಒಬ್ಬರೇ ಮಲ್ಕೊಳ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಅವರ ಒಂದು ಮನೆ ನೋಡೋಣ, ಹಿಂಗೆ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಇದು ಚಿತ್ರದುರ್ಗದಲ್ಲಿ ಅವ್ರು ಹೇಳಿರ್ತಕ್ಕಂಥ ಹೌಸ್ ನಂಬರ್ 12ನೇ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ಮನೆ. ಇದು ಮೇನ್ ರೋಡಲ್ಲಿ ಬರುತ್ತೆ ಅಂತೆ ನೋಡಿ. ಸೊ ಇವರ ಒಂದು ಮನೆಗೆ ವಿಸಿಟ್ ಕೊಡ್ಬೋದು. ಇಲ್ಲಪ್ಪ ಅಂತ ಇವ್ರ ಜೊತೆ ಮಾತುಕತೆ ಮಾತಾಡಬೇಕು, ನಾನು ಮಾತಾಡ್ತೀನಿ ಅಂತ ಯಾರಾದರೂ ತೀರ್ಮಾನ ಮಾಡಿದರೆ ನಿಮಗೆ ಕಾಣಿಸ್ತಕ್ಕಂಥ ಈ ಒಂದು ಜಿಮೇಲ್ ಐ ಡಿಗೆ ನಿಮ್ಮ ಡೀಟೇಲ್ಸ್ಗಳನ್ನು
ಕಳಿಸುವ ಮುಖಾಂತರ ಅವರು ನಿಮಗೆ ಇಷ್ಟ ಆಗಿದ್ದರೋ ಇಲ್ವೋ ಅಂತ ನೀವು ಡೈರೆಕ್ಟಾಗಿ ಅವ್ರನ್ನೇ ಕೇಳ್ಬೋದು. ಅವರೇ ನಿಮಗೆ ಹೇಳ್ತಾರೆ ಅಂತ ಹೇಳ್ತಾ, ಹೊಸ ಪ್ರೊಫೈಲೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.